ಒಂದು ಕ್ವಾರ್ಟರ್ ಹೊಡ್ಕೊಂಡ್ ಮನಿಕೊಂಡು ಈ ಒಂದು ಫೋಟೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ಇಲ್ಲ ಹಾಕೋಣ ನನ್ನ ನಿಜ ಜಸ್ಟ್ 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಷ್ಟೇ. ಇಲ್ಲಿರೋದು ಇನ್ನೂ ಯಾವುದು ಹಾಕ್ಕೊಂಡಿಲ್ಲ, ಇದೆಲ್ಲ ಹೊಸದು. ಆ್ಯಂಡ್ ಇಲ್ಲೆಲ್ಲ ಯೂಸ್ ಮಾಡಿ ಇನ್ನೂ ಚಿಕ್ಕ ಪುಟ್ಟದ್ದು ಏನೇನೈತೆ ಎಲ್ಲ ತಂದ್ವಿ ಮನೆಗೆ, ಈ ಮನೆಗೆ, ಹೊಸ ಮನೆಗೆ. ಸೊ ಗೈಸ್ ಇಲ್ಲಿ ನೋಡಿ ಎಲ್ಲ. ಸೊ ಇಷ್ಟು ಸದ್ಯಕ್ಕೆ ನನ್ನ ರೂಮಲ್ಲಿ ಇದ್ದಿದ್ದು. ನನ್ನ ರೂಮೇ ಈ ಪಾಟಿ, ಇನ್ನೊಂದು ತಮ್ಮನ ರೂಮು, ನಮ್ಮ ಮಮ್ಮಿ ರೂಮು. ಆಂಟಿ ನೋಡಿ ಹೆಂಗಂತವ್ರ ಅಲ್ಲೇ. ಶಿಫ್ಟಿಂಗ್ ಎಲ್ಲ ಭಾರಿ ಕಷ್ಟ ಇದೆ, ಆದ್ರೆ ಏನ್ ಮಾಡೋಣ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಸೋನು ಯಸ್. ಇವಾಗೆಲ್ಲ ಶಿಫ್ಟಿಂಗ್ ಆಗ್ತಿದೆ ಗೈಸ್. ಸಿ, ಅದಕ್ಕೂ ಮುಂಚೆ ಯಾರನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿಬಿಡಿ. ಸೊ ಬಿಫೋರ್ ವ್ಲಾಗ್ ನೋಡಿರ್ತೀರಾ, ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರ ನೀವು. ಸಿಕ್ಕಾಪಟ್ಟೆ ಮನೆ ಅಂತೂ ಗಲೀಜಾಗ್ಬಿಡಿದೆ ನೋಡಿ. ಬಟ್ಟೆ ಎಲ್ಲ ಫುಲ್ಲು ಇಳಿತಾ ಇದ್ದೀನಿ ಎಲ್ಲ. ಇಷ್ಟು ಯಮ್ಮ, ಶಿಫ್ಟಿಂಗ್ ಅಂತೂ ಭಾರಿ ಕಷ್ಟ ಗೈಸ್. ನೀವೇನಾದ್ರು ಅಂದ್ಕೊಳ್ಳಿ, ಶಿಫ್ಟಿಂಗ್ ಅಂತೂ ಹೆವಿ ಕಷ್ಟ ಗುರು. ಇಲ್ಲಿ ಯಾರಪ್ಪ ಅವರೇ? ಹೇಯ್, ಏನು ಮಾಡ್ತಿದ್ಯಾ? ಪೇಪರ್ ಯಾಕೆ ತಿಂತಿದ್ಯಾ ಬ್ರೀಡ್? ಅಯ್ಯವ್ವ ದೇವ್ರೇ ಕರ್ಮ. ಸೊ ಇವಾಗ ಮೇಲ್ಗಡೆ ಹತ್ತಬೇಕು. ದೇವ್ರೇ, ಶಿಫ್ಟಿಂಗ್ ಎಲ್ಲ ಭಾರಿ ಕಷ್ಟ ಇದೆ, ಆದ್ರೆ ಏನು ಮಾಡೋಣ. ಬ್ಯಾಗು, ಯವ್ವ ಛತ್ರಿ ನೋಡಿ ಆಂಟಿ, ಇಲ್ಲ ಇದೆ ಛತ್ರಿ, ಟೋಪಿ. ಆಂಟಿ ಒಂದು ಚೀಲ ಐತೆ, ಚೀಲ ಬೇಕಾ? ಚೀಲ ಐತೆ ಮೇಲೆ, ಬೇಕಾ? ಯಾಕೆ ಚೀಲ? ಎತ್ಕೋ, ಏನಾರು ತುಂಬಕಾಯ್ತದೆ. ಯವ್ವ ಅಯ್ಯೋ, ಅಷ್ಟೇ. ಇದು ಮೇಲಿರೋದು ಇಷ್ಟು ಗೈಸ್. ಸದ್ಯಕ್ಕೆ ಇವಾಗ ನನ್ನ ರೂಮ್ ಕ್ಲೀನ್ ಮಾಡಿರೋದು. ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ ಬ್ಲಾಗ್ ಮಾಡಬೇಕು ಅನ್ನೋದೇನೆ. ಫಸ್ಟು ಆಲ್ರೆಡಿ ಎಲ್ಲ ನೋಡಿ ಫುಲ್ ಎಲ್ಲ ಕಡೆ ಖಾಲಿ 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 ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ. ಫಸ್ಟ್ ರೌಂಡ್ ಹೋಗಿ ಇಟ್ಬಿಟ್ಟು ಬಂದ್ವಿ, ಮರ್ತ್ಕೊಂಡ್ಬಿಟ್ಟಿದ್ದೆ. ಇವಾಗ ನೆನಪಾಯ್ತು, ವ್ಲಾಗ್ ಮಾಡಬೇಕಲ್ವಾ ಅಂತ ಹೇಳಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ವಿ. ಈಗ ಎಷ್ಟು ಮೇಲೆ ತಗೊಂಡೋಗ್ಬೇಕು. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತೈತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಮ್ಮ ಅಮ್ಮನ ರೂಮ್ ಕ್ಲೀನ್ ಮಾಡ್ತೀವಲ್ಲ, ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಯಾರಿಗಾದ್ರೂ ಶಿಫ್ಟ್ ಮಾಡೋ ನಂಬರ್ ಇದ್ದರೆ, ಶಿಫ್ಟ್ ಮಾಡ್ತಾರಲ್ಲ ಅವ್ರ ನಂಬರ್ ನಿಮ್ಮ ಹತ್ರ ಇದ್ರೆ ಕಳಿಸಿರಿ ಸದ್ಯಕ್ಕೆ. ನೆಕ್ಸ್ಟ್ ಟೈಮ್ ಇನ್ಯಾವಾಗಾದ್ರೂ ಶಿಫ್ಟ್ ಮಾಡೋದು ನಮ್ಮ ಕಿಯಾ ಬ್ರೀಜಿಂದ ನೆಕ್ಸ್ಟ್ ಇನ್ನೊಂದು ಮನೆಗೆ ಶಿಫ್ಟ್ ಮಾಡಿದ್ರೆ ಬೇಕಾಗುತ್ತೆ. ನೋಡ್ರಿ ಎಷ್ಟು ಕಷ್ಟಪಡ್ತಿದ್ದೀವಿ ನಾವು. ಏನಾದರೂ ಪಕ್ಕ ಜ್ವರ ಬಂದು ಏನಾದ್ರು ಮಲಗ್ತೀವಿ ನನ್ನ ಪ್ರಕಾರ. ಹಿಂಗೆ ಯವ್ವ ಎಷ್ಟು ಐಟಮ್ಸ್ ಐತೆ ಗೊತ್ತಾಗ. ಯವ್ವ ದೇವ್ರೇ, ಆಂಟಿ ಜಾಸ್ತಿ ಜನ ಬೇಡ. ಇವಾಗ ಈ ಸೋಫಾ ಮತ್ತೆ ಮಂಚ ಎಲ್ಲ ಅವ್ನು ಬಂದು ತಗೊಂತಾನೆ ಮೇಲಕ್ಕೆ. ಫ್ರಿಡ್ಜು, ಟಿವಿ ಮತ್ತೆ ಇದು ಅಕ್ವಾಗಾರ್ಡು, ಇವು ಮೂರೂ ಬೇಕು. ಅಕ್ವಾಗಾರ್ಡ್ ಕ್ಲೀನ್ ಮಾಡಿಸ್ಬೇಕು. 1 ವರ್ಷ ಆಯಿತು ಕ್ಲೀನ್ ಮಾಡಿಸಿಲ್ಲ ನಾವು. ಅಕ್ವಾಗಾರ್ಡ್ ನೀರು, ಅದಕ್ಕೆ ನೀರು ಚೆನ್ನಾಗಿಲ್ಲ ಅನ್ಸುತ್ತೆ. ಅಯ್ಯೋ ಮಾಡಬೇಕು ಅಪ್ಪ, ತಲೆ ನೋವು ಬಂತು ನನಗೆ. ಅವ್ರು ಯಾರು ಅಂತ ಗೊತ್ತಿಲ್ವಲ್ಲ, ನಂಬರ್ ಇಲ್ವಲ್ಲ ಅಂತ ಮಾಡು ಅಂದ್ರೆ ಎಲ್ಲಿಂದ ಮಾಡಾನೆ. ನನ್ನ ರೂಮ್ಗೆ ಈ ಪಾಟಿ ಆಂಟಿ ಅಲ್ಲ, ನನ್ನ ರೂಮೇ ಈ ಪಾಟಿ, ಇನ್ನೊಂದು ತಮ್ಮನ ರೂಮು, ನಮ್ಮ ಮಮ್ಮಿ ರೂಮು. ಆಂಟಿ ನೋಡಿ ಹೆಂಗಂತವ್ರ ಅಲ್ಲೇ.
ಗೈಸ್ ನಂಗೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಕರ್ಮ. ಅಟ್ಲೀಸ್ಟ್ ಇದು ನೆನ್ನೆನಾದರೂ ವಿಡಿಯೋ ಮಾಡಿದರೆ ನಂಬರ್ ಆದರೂ ಯಾರಾದರೂ ಹಾಕ್ತಿದ್ರಿ, ಶಿಫ್ಟ್ ಮಾಡೋರು ನಂಬರು. ಬಟ್ ಇವಾಗ ಮಾಡ್ತಾಯಿದ್ದೀವಿ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಯಾರೋ ಪ್ರಮೋಷನಿಗೆ ಕೇಳಿದ್ರು, ಬಟ್ ಅವರು ಇವತ್ತು ಬ್ಯುಸಿ ಇದ್ದಾರಂತೆ, ನಾಳೆಗೆ ಬರ್ತಾರಂತೆ. ಅವ್ರಿಗೊಂದು ರೀಲ್ಸ್ ಬೇರೆ ಹಾಕ್ಕೊಡ್ಬೇಕಂತೆ. ಸೊ ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಬೇಡ ಅಂತ ಅಂದೆ. ನಾವಿದ್ದೀವಲ್ಲ ಹುಡುಗಿ, ನಾನು ನಮ್ಮ ಮನೇಲಿ ನಾನು ಹುಡುಗನ ಥರ ಇರೋದು ನಾನು. ಸೊ ನನಗೇನು ಬೇಜಾರಿಲ್ಲ. ಸೊ ಗೈಸ್ ಇಲ್ಲಿ ನೋಡಿ ಎಲ್ಲ. ಸೊ ಇಷ್ಟು ಸದ್ಯಕ್ಕೆ ನನ್ನ ರೂಮಲ್ಲಿ ಇದ್ದಿದ್ದು, ಇವಾಗ ಹಿಂಗಿದೆ. ನೆಕ್ಸ್ಟ್ ಇಲ್ಲೆಲ್ಲ ಫಿಲ್ ಮಾಡಬೇಕು ಗೈಸ್. ಇವಾಗ ಯಾವ್ಯಾವ ಬಟ್ಟೆ ಏನು ಒಂದು ಓದೈತಿಲ್ಲ ಪಾಪ ಆಂಟಿ ಎಲ್ಲ ನೋಡಿ ನೀಟಾಗಿ ಮಾಡ್ಕೊಡ್ತಾವ್ರೆ. ಮನೆ ಶಿಫ್ಟಿಂಗು ಸಾಕು, ಕ್ಲೀನ್ ಮಾಡೋದು ಸಾಕು. ಆಂಟಿಗೂ ಸುಸ್ತಾಗಿದೆ, ನಮಗೂ ಸುಸ್ತಾಗಿದೆ. ಲಿಟ್ರಲಿ ಹೆಂಗೆ ಗೊತ್ತಾ, ಇಬ್ಬರೇ ಮಾಡ್ತಾ ಇದೀವಿ ಅಲ್ಲ. ಏನಂಟಿ ಅವೆಲ್ಲ ಇನ್ನೂ ಹೊಸದು. ಸೊ ಯಾವ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಐ ಥಿಂಕ್ ಇಲ್ಲಿ ಜೀನ್ಸು ಅದು ಇದು ಎಲ್ಲ ಫುಲ್ಲು ಎಲ್ಲ ಜೋಡಿಸಿ ಎಲ್ಲ ಮಾಡಿ ಆಮೇಲೆ ನಾನು ನಿಮಗೆ ಫುಲ್ ತೋರಿಸ್ತೀನಿ ಎಲ್ಲ ಹೆಂಗೆ ಆಗ್ತೆ ಏನೇನು ಇಟ್ಟೆ ಅಂತ ಹೇಳಿ. ಕಣ್ಣೆಲ್ಲ ನೋಡಿ ಡಾರ್ಕ್ ಸರ್ಕಲ್ ಹೋಗ್ಬಿಡುದು ನನಗೆ ಗೈಸ್. ಇಷ್ಟು ಫಸ್ಟು ಜೋಡಿಸಿದ್ದೀನಿ. ಇಲ್ಲಿರೋದು ಇನ್ನೂ ಯಾವುದು ಹಾಕ್ಕೊಂಡಿಲ್ಲ, ಇದೆಲ್ಲ ಹೊಸದು. ಆ್ಯಂಡ್ ಇಲ್ಲೆಲ್ಲ ಯೂಸ್ ಮಾಡಿ ಇನ್ನೂ ಫೋಟೋ ವಿಡಿಯೋಸ್ ಏನು ತೆಕ್ಕೊಳ್ದೇ ಇರುವಂತಹ ಡ್ರೆಸ್ಸಸ್ ಇದೆಲ್ಲ ಯೂಸ್ ಮಾಡಿದ್ದೀನಿ, ಬಟ್ ಇನ್ನೂ ಫೋಟೋ ವಿಡಿಯೋಸ್ ತೆಕ್ಕೊಂಡಿಲ್ಲ. ಇಲ್ಲೆಲ್ಲ ಫಸ್ಟ್ ಯೂಸ್ ಮಾಡಿ ಫೋಟೋ ತೆಗೆದೇ ಇರೋದು, ವಿಡಿಯೋ ಮಾಡದೇ ಇರೋದು, ಮತ್ತು 1 ಪೀಸಸ್ ಇಷ್ಟು ಇದೆ. ಎಲ್ಲ ಬೆಳೆದಿರೋದೆಲ್ಲ ಅಲ್ಲೆಲ್ಲ ಬಿಸಾಕಿದ್ದೀನಿ ನೋಡಿ. ಮತ್ತು ಇಲ್ಲಿರೋದೆಲ್ಲ ಜೀನ್ಸ್ ಇನ್ನೂ ಜೋಡಿಸ್ತಾ ಇದ್ದೀನಿ. ಪಾಪ ಆಂಟಿ ಕಾಫಿ ಮಾಡಿ ತಂದುಕೊಟ್ರು. ಆ್ಯಂಡ್ ಇಲ್ಲಿ ನೋಡಿ ಸದ್ಯಕ್ಕೆ ಈಗ ಇಲ್ಲೂ ಜೋಡಿಸ್ತಾ ಇದ್ದೀನಿ. ಅಯ್ಯಪ್ಪ ಇನ್ನೂ ಬೇಜಾನ್ ಕೆಲಸ ಇದೆ ಗೈಸ್. ಸ್ವಲ್ಪ ಕಾಫಿ ಕುಡಿಯೋಣ ಗೈಸ್. ಫಸ್ಟು ಸಲ ತಂದದ್ದು ಇಷ್ಟು ಆಯಿತು ಬಟ್ಟೆ ಎಲ್ಲ ಫುಲ್ಲು ನೋಡಿ. ಭಗವದ್ಗೀತೆ ಬುಕ್ ತಂದಿದ್ದೀನಿ ಓದೋಣ ಅಂತ, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಎಲ್ಲ ಫುಲ್ ಹಾಕಿದ್ದೀನಿ. ಇವಾಗ ಇಷ್ಟು ಬಟ್ಟೆ ಇರೋದು ಜಿಮ್ ಬಟ್ಟೆ ಮತ್ತು ಮನೆ ಹತ್ರ ಹಾಕೊಳ್ಳೋದು. ಇಲ್ಲಿ 3 ಇದರಲ್ಲಿ ಯಾವುದಕ್ಕಾದ್ರೂ ಸೇರಿಸ್ಲೇಬೇಕು, ಟೈಮ್ ಇಲ್ಲ. ಸೊ ಇದೆಲ್ಲ ಮಾಡ್ತಾಯಿದ್ದೀನಿ. ಏನಪ್ಪ ಮಾಡೋದು ಆಂಟಿ? ಎಷ್ಟು ಲಕ್ಷದ ಬಟ್ಟೆ ಐತೆ ಇಲ್ಲಿ? ಆಯ್ತಾ ಒಂದು 5 ಲಕ್ಷದ. 5 ಅಲ್ಲ, ಮೇಲೆ ಆಗುತ್ತೆ. ನೋಡಿ ವಾರ್ಡ್ರೋಬ್ ಕೂಡ ಫುಲ್ಲು. ಅಲ್ಲಿ ಪರ್ಫ್ಯೂಮು ಮತ್ತು ಇದು ಏನಪ್ಪ ಬಾಡಿ ಲೋಷನ್ನು, ಇಲ್ಲೂ ಬಾಡಿ ಲೋಷನ್ನು, ಇಲ್ಲಿ ಚಿಕ್ಕ ಪುಟ್ಟದ್ದು ಅದು ಇದು, ಮತ್ತು ಇಲ್ಲೆಲ್ಲ ರಿಬ್ಬನ್ಸು ಅದು ಇದು, ಮತ್ತು ಇಲ್ಲಿ ನಂದು ಆಕ್ಸೆಸರೀಸ್ದು ಎಲೆಕ್ಟ್ರಾನಿಕ್ ಐಟಮ್ಸ್ದು ಏನೇನೋ ಇಟ್ಟಿದ್ದೀನಿ ಗಾಯ್ಸ್. ಒಂದು ಸಲ ವಾರ್ಡ್ರೋಬ್ ಟೂರು ಎಲ್ಲ ಮಾಡಿದಾಗ ಹೇಳ್ತೀನಿ ಬಿಡಿ. ಓಕೆ, ಇವಾಗ ಇದೆಲ್ಲ ಫುಲ್ ಕ್ಲೀನ್ ಮಾಡೋಣ. ಕ್ಲೀನ್ ಅಲ್ಲ, ಸಾರಿ, ಜೋಡಿಸೋಣ ನೀಟಾಗಿ, ಆಮೇಲೆ ಮಾಡ್ತೀನಿ. ಬಾಯ್ ಗೈಸ್. ಫೈನಲಿ ನನ್ನ ರೂಮು, ನನ್ನ ಬಟ್ಟೆ ಎಲ್ಲ ಫುಲ್ ಮುಗೀತು ವರ್ಕ್ ಆಯಿತಾ. ತೋರಿಸ್ತೀನಿ ನೋಡಿ. ಇದು ಚೂರು ನನಗೆ ಈ ಒಂದು ಫ್ಲೋರ್ ಥರ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ತುಂಬ ಜಾಸ್ತಿ ಬಟ್ಟೆ ಹಾಕಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಚೂಡಿದಾರ್, ಒಂದು ನಿಮಿಷ, ಇಲ್ಲಿ ಇರೋದೆಲ್ಲ ಹೊಸ ಚೂಡಿದಾರ್ಗಳು ಇನ್ನೂ ಯೂಸ್ ಮಾಡದೇ ಇರೋದು. ಆ್ಯಂಡ್ ಇಲ್ಲಿ ಹಾಕಿರೋದು, ಮತ್ತು ಇದ್ರ ಹಿಂದೆ ಒಂದು ದೊಡ್ಡ ಗೌನ್ ಇಟ್ಟಿದ್ದೀನಿ. ಮತ್ತು ಇದು ಅದೇ ಇಲ್ಲಿ ಎಲ್ಲ ಪೆಟಿಕೋಟ್ಸ್, ಮತ್ತು ಇದೆಲ್ಲ ಡಿಮಾರ್ಟಲ್ಲಿ ತಂದಿದ್ದು ನಾವು ಇಷ್ಟು ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ನಾನು ಜಿಮ್ ವೇರ್ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನನ್ನ ಬ್ಯಾಗ್ಸ್ ಇಟ್ಕೊಂಡಿದ್ದೀನಿ. ಇನ್ನು ಇದು ಓಕೆ, ಅದು ಏನಾದ್ರು ಇಟ್ಕೊಳ್ಳೋಕ್ಕೆ ಇದೆಲ್ಲ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಯಪ್ಪ ದೇವ್ರೆ, ಜಾಗ ಇನ್ನು ಸಾಕಾಗಲ್ಲ ವಯಸ್ಸು, ಏನು ಮಾಡೋದು. ಇಲ್ಲಿ ಬಂದು ಮನೆ ಹತ್ರ ಹಾಕೊಳ್ಳೋ ಬಟ್ಟೆ ಇಷ್ಟು ಇಟ್ಟಿದ್ದೀನಿ. ಕೆಳಗಡೆ ಬಂದು ಅದು ಮನೆ ಹತ್ರ ಹಾಕೊಳ್ಳೋ ಬಟ್ಟೆನೇ. ಈ ಕಡೆ ಇಲ್ಲೆಲ್ಲ ನಾನು ಸ್ಯಾರಿಗಳು ಇಟ್ಟಿದ್ದೀನಿ. ನನಗೆ ಸ್ಯಾರಿ ಕಲೆಕ್ಷನ್ಸ್ ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ.
ಅದೇ ಅವಾಗಲೇ ತೋರಿಸೋ ಎಕ್ಸ್ಟ್ರಾ ಇದೊಂದು ಹೊಸ ಜರ್ಕಿನ್ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಇಷ್ಟ ಸರಿ ಎಲ್ಲ ಬೇಡ್ದ ಬಿಸಾಕಿದ್ದೀವಿ. ಸದ್ಯಕ್ಕೆ ಇಷ್ಟ ಆಯಿತು ನಂದು. ಈಗ ನಮ್ಮ ಅಮ್ಮಂದು ಕಬೋರ್ಡ್ ಜೋಡಿಸ್ಬೇಕು, ಮತ್ತು ಆಂಟಿದು ನಮ್ಮ ಅಮ್ಮನ ಕಬೋರ್ಡ್ ಜೋಡಿಸ್ಬೇಕು. ನನ್ನ ಫೋಟೋ ಗೈಸ್ ಎಲ್ಲ ಹಾಕ್ಲಿ ಅಂತ ನಂಗೆ ನಿಜ ಗೊತ್ತಿಲ್ಲ. ಪ್ರೀವಿಯಸ್ ಬ್ಲಾಗಲ್ಲಿ ತೋರಿಸಿದ್ದೀನಲ್ವ ಫುಲ್ ನಮ್ಮ ಮನೆ ಎಲ್ಲ ಹಾಕ್ಬೇಕು ಅಂತ ನೀವೇ ಕಮೆಂಟ್ ಮಾಡಿ. ನಾನು ಈ ಪ್ಲೇಸಲ್ಲಿ ಈ ಒಂದು ಫೋಟೋ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ಇಲ್ಲ ಹಾಕೋಣ. ನಾನು ನಿಜ ನನ್ನ ರೂಮಲ್ಲೆಲ್ಲ ಎಲ್ಲೂ ನನ್ನ ಫೋಟೋ ಹಾಕೋಕ್ಕೆ ಪಡಲ್ಲ ನಾನು. ನೋಡೋಣ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಕ್ಲೀನಿಂಗ್ ನೋಡಿ 11:30ಗೆ ನಾನು ಸ್ಟಾರ್ಟ್ ಮಾಡಿ ಕ್ಲೀನಿಂಗು 4:30 ಇನ್ನೂ ಮಾಡ್ತಾನೇ ಇದ್ದೀನಿ ಗೈಸ್. ಟೈಮ್ 6:30 ಆಗಿದೆ, ಇವಾಗ ಇನ್ನು ಮಾಡ್ತಾನೇ ಇದ್ದೀವಿ ಗೈಸ್. ನನ್ನ ರೂಮ್ ಇದು, ಅಂದರೆ ವಿಡಿಯೋ ಮಾಡೋಕೆ ಇಟ್ಕೊಂಡಿದ್ದಲ್ಲ ಆ ರೂಮು ಫುಲ್ಲು. ಹಂಗಂತೂ ಹುಚ್ಚು ಮಲಗ್ರೆಲ್ಲ ಬಂದ್ಬಿಡ್ತಪ್ಪ ದೇವರಾಣೆಗೂ. ಸಾಕು ಈ ಮನೆ ಸವಾಸ, ಶಿಫ್ಟಿಂಗ್ ಸವಾಸ ಸಾಕಪ್ಪ ಸಾಕು. ವಾ ಗೈಸ್ ಬ್ಯಾಟ್ರಿ ಒಂದು ನಿಮಿಷ ತೋರಿಸ್ತೀನಿ. 7:06 ಯಪ್ಪ ಆಯ್ತಲ್ಲ ಗೈಸ್, ಇನ್ನೂ ಇಷ್ಟ ಐತೆ. ಸುಸ್ತಾಗೋಯ್ತು ನನಗೆ ಪಾಪ ಆಂಟಿ. ಗೈಸ್ ನನ್ನ ಕಣ್ಣು ನೋಡ್ರಿ ನಿಜ ಐತೆ ನಂಗೆ ಸುಸ್ತಾಗಿ. ಒಂದು ಕ್ವಾರ್ಟರ್ ಹೊಡ್ಕೊ ಮನಿಕೊಂಡು ಒಂದು ಕ್ವಾರ್ಟರ್ ಹಾಕೊ ಮಲಿಕೊಂಡು ತಟ್ಟಿ ಹಾಕೊಂಡು ಮಲ್ಕೊಂಡ್ಬಿಟ್ರೆ ಸಾಕು ಅನಿಸ್ತೈತೆ. ಇಡೀ ಫುಲ್ಲು ಬಾಡಿ ಹೆಂಗೆ ಪೇಯ್ನ್ ಆಗ್ತಿದೆ ಅಂದರೆ ಬಿದ್ದೋಗೈತೆ. ನಾನು ಅಂದ್ಕೊಂಡೆ ಅಯ್ಯೋ ಬಿಡು ಇಲ್ಲಿಂದ ಮೇಲ್ಗಡೆ ಫ್ಲೋರ್ ಅಲ್ವಾ ಹೋಗ್ಬಿಡ್ಬೋದು, 4 ಫ್ಲೋರ್ ಅಲ್ವಾ ಅಂದ್ಕೊಂಡು ಆರಾಮಾಗಿ ಸಾಗಿಸ್ತಾ ಇದ್ದೀವಿ. ನಕ್ಕೊಂಡು ಬರುತ್ತೆ ಬಾಯಿಗೆ, ಮುಗೀತಾನೆ ಇಲ್ಲ ಗುರು, ಆಯ್ತಾನೆ ಇಲ್ಲ. ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಕ್ಕೆ ಆಂಟಿ ಪಾಪ ಆಂಟಿಗೂ ಎಷ್ಟು ಕೆಲಸ ಹೋಗ್ತಾರೆ. ನನ್ನ ಮಕ್ಕಳು ನಾನು ಬೆಳಿಗ್ಗೆಯಿಂದ ಆಚೆನೇ ಕರ್ಕೊಂಡು ಹೋಗಿಲ್ಲ ಗೈಸ್. ಇಲ್ಲಿ ನೋಡಿ 2 ಹೆಣ್ಕೋದವೆ. ಕಿಯಾ ಬ್ರೀಸ್ ಕಿಯೋನು ನೋಡಿ ಹೆಂಗೆ ನೋಡ್ತಾನೆ. ಕಿಯಾ ಕಳ್ಳ ಏನು ಮಾಡೋಕ್ಕಾಗಲ್ಲ. ನನ್ನ ತಮ್ಮಂಗೆ ಪಾಪ ಅವನಿಗೂ ಹುಷಾರಿಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಅವನು ಊರಿಗೆ ಹೋಗಿದ್ದಾನೆ ಇವಾಗ. ನಮ್ಮಮ್ಮ ಬಂದಿದ್ರೆ ನಮ್ಮಮ್ಮನ ಒಂದು ಸ್ವಲ್ಪ ಕೆಲಸ ಮಾಡಿಕೊಡೋರು, ಬಟ್ ನಮ್ಮ ಅಮ್ಮಂಗೂ ಹುಷಾರಿಲ್ಲ 1 ವೀಕಿಂದ. ಎಲ್ಲ ನಾವೇ ಮಾಡಬೇಕು. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ. ಇನ್ನು ಟಿ ವಿ, ಫ್ರಿಡ್ಜು, ವಾಷಿಂಗ್ ಮಿಷಿನು ಮತ್ತು ಅಕ್ವಾಗಾರ್ಡ್ ಏನೋ ಎಲ್ಲ ಇಲ್ಲಿ ಐತೆ ನೋಡಿ. ಟಿ ವಿ ಎಲ್ಲ ಅಲ್ಲಲ್ಲೇ ಐತೆ. ಸೊ ಅದನ್ನು ಐ ಥಿಂಕ್ ನಾಳೆ ಬೆಳಿಗ್ಗೆ ಪೇಪರ್ ಥರ ಹೋಯ್. ಈ ಪ್ರೀತಿ ಈ ಪ್ರೇಮ ಬಲು ಬೇಜಾರ್ ಕಣೋ ಹೋಯ್. ಸ್ಲಿಪ್ಪರ್ ಶೂ ಕಲೆಕ್ಷನ್ಸ್ ಏನಿದೆ ಮಾಡಿ ವಿಡಿಯೋ ಅಂತ ಹೇಳಿದ್ರಲ್ಲ, ಸದ್ಯದಲ್ಲೇ ಮಾಡ್ತೀನಿ ಗೈಸ್. ಎಷ್ಟಾಯ್ತು ನೋಡಿ, ಜಸ್ಟ್ 10 ರೂಪಾಯಿಗೊಂದು 10 ರೂಪಾಯಿಗೊಂದು 10 ರೂಪಾಯಿಗೊಂದು ಅಷ್ಟೇ. ಅಯ್ಯೋ ನೀವು ಬರೋ ಥರ ವಿಡಿಯೋ ಮಾಡಲ್ಲ ಮಾಡ್ರಿ. ಸದ್ಯಕ್ಕೆ ಇನ್ನೂ ಇಷ್ಟ ಐತೆ, ಇನ್ನು ಮನೇಲಿ ಎಲ್ಲ ಐತೆ. ಇವಾಗಂತೂ ನಿಜ ಆಗಲ್ಲ ಗೈಸ್, ಸುಸ್ತಾಗಿ ಬಿದ್ದೋಗಿದ್ದೀನಿ ನಾನಂತೂ. ಇವಾಗೆಲ್ಲ ಸ್ಲಿಪ್ಪರ್ ಸ್ಟ್ಯಾಂಡ್ ತಂದು ಕ್ಲೀನ್ ಮಾಡಬೇಕು, ಜೋಡಿಸ್ಬೇಕು. ಶೂ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ದೆ, ಅಲ್ಲಿಂದ ಇಲ್ಲಿವರೆಗೂ ತಂದೆ. ಇಲ್ಲಿಡಬೇಕು ಎಲ್ಲ ಬಿದ್ದೋಯ್ತು. ಸೀರಿಯಸ್ಲಿ ಹೆಂಗೆ ಉರಿತಿದೆ ಅಂದರೆ ಇವತ್ತು ಫುಲ್ಲು ಬರ್ನ್ ಆಗ್ಬಿಡಿದೆ ನಮ್ಗೆ ಸೀರಿಯಸ್ಲಿ. ನೋಡಿ ಥೂ ಆಂಟಿ ಬನ್ನಿ ಆಂಟಿ. ಇವರೊಬ್ರಪ್ಪ ಥೂ ಬಿ ಪಿ ರೈಸ್ ಆಗೋದು ಗುರು. ಥೂ ಕರ್ಮ. ಇವ ಆಂಟಿ ಅವರೆಲ್ಲ ಮಾತ್ರ ಅದೇನು ನೀವಂತೂ ಆಂಟಿ. ಗೈಸ್ ಫೈನಲಿ ಮುಗೀತು. ಇನ್ನೂ ತುಂಬ ಇದ್ದಾವೆ,
ಸದ್ಯಕ್ಕೆ ಇಷ್ಟು ಹಾಕಿದ್ದೀನಿ, ಆಮೇಲೆ ನೋಡ್ಕೊಳ್ಳೋಣ. ಅಪ್ಪ ಸಾಕಪ್ಪ, ಸುಸ್ತಾಗೋಯ್ತು ನನಗೆ ನಿಜವಾಗ್ಲೂ. ಇದ್ರ ಲಿಂಕ್ ಬೇಕಂದರೆ ಕಾಮೆಂಟಲ್ಲಿ ತಿಳಿಸಿ. ಸದ್ಯ ಎಲ್ಲ ಚಿಕ್ಕ ಪುಟ್ಟದ್ದೇನೇನೈತೆ ಎಲ್ಲ ತಂದ್ವಿ ಮನೆಗೆ, ಈ ಮನೆಗೆ, ಹೊಸ ಮನೆಗೆ. ಅಲ್ಲಿ ಯಾಕೆ ಇಟ್ಟು ಬಂದಿದ್ದೀರಾ ನೀವು? ಕೀ ನನ್ನ ರೂಮಲ್ಲಿ ಇರಬೇಕು. ಇವಾಗ ಇದೆಲ್ಲ ಜೋಡಿಸ್ಬೇಕು. ನನ್ನ ರೂಮು, ನಮ್ಮ ಅಮ್ಮನ ರೂಮು ಫಿಕ್ಸ್ ಆಯಿತು. ಇನ್ನು ತಮ್ಮನ ರೂಮ್ ಇದೆ, ಇನ್ನು ಎಲೆಕ್ಟ್ರಿಕ್ ಐಟಮ್ಸ್ ಎಲ್ಲ ಮನೇಲಿದೆ, ಇನ್ನು ಅದು ತರಬೇಕು. ಏನೂ ಗೊತ್ತಾಗ್ತಾಯಿಲ್ಲ ಏನು ಮಾಡೋದು ಅಂತ. ಹವಾ ಓಕೆ ಗೈಸ್, ಬಾಯ್. ಇದು ಇವತ್ತಿನ ವ್ಲಾಗ್. ಶಿಫ್ಟಿಂಗ್ ಅಂತ ಬಂದರೆ ಯಾರೂ ರಿಸ್ಕ್ ತೊಗೊಂಬಿಡಿ. ಒಂದು 5,000 ಹೋದ್ರೂ ಪರವಾಗಿಲ್ಲ, ಶಿಫ್ಟ್ ಮಾಡೋರನ್ನ ಕರೆಸಿ ಶಿಫ್ಟ್ ಮಾಡಿಸಿ. ನಂತರ ಹುಚ್ಚಿ ಥರ ಬೆಳಿಗ್ಗೆ ಸಂಜೆವರೆಗೂ ಶಿಫ್ಟ್ ಮಾಡಿಕೊಂಡು ಮನೆಯೆಲ್ಲ ಗಲೀಜು ಮಾಡಿಕೊಂಡು ಇರಬೇಡಿ ಗುರು. ಹುಚ್ಚಿ ಥರನೇ ಕೂತಿದ್ದೀನಿ, ಹುಚ್ಚಿ ಥರನೇ ಕಾಣಿಸ್ತಿದ್ದೀನಿ. ಯಾಕಂಟಿ ಬೆಳಿಗ್ಗೆ ಮೈ ತೊಳ್ದಿಲ್ವಾ ಗೈಸ್? ನಾನು ವೀಕ್ಲಿ 3 ಟೈಮ್ಸ್ ಅಷ್ಟೇ ಹೆಡ್ ಬಾತ್ ಮಾಡೋದು. ತಪ್ಪಿದ್ರೆ 2 ಟೈಮ್ಸ್ ಅಷ್ಟೇ, ತಲೆಗೆ ಜಾಸ್ತಿ ಮಾಡಲ್ಲ. ಫಸ್ಟೇ ಅಪಾರ್ಟ್ಮೆಂಟಲ್ಲೆಲ್ಲ ಹಾರ್ಡ್ ವಾಟರು, ಸಾಲ್ಟ್ ವಾಟರು, ಕೂದಲು ಇರೋ ಬರೋದು. ನನ್ನ ಕೂದಲೆಲ್ಲ ಹೆಂಗಿತ್ತು ನಿಮಗೆ ಗೊತ್ತು. ಹಿಂಗಾಗ್ಬಿಡಿದೆ, ಮೋಟು ಹೋಗ್ಬಿಡಿದೆ. ಮೇಂಟೈನ್ ಮಾಡ್ತಿದ್ದೀನಿ. ಇನ್ನೊಂದು 2 ವರ್ಷ ಆದರೆ ವಿಗ್ ರೆಡಿ ಮಾಡಿಸ್ಬೇಕು ಹಾಕ್ಕೊಳ್ಳೋಕ್ಕೆ. ಏನು ಮಾಡೋಕ್ಕಾಗಲ್ಲ. ಸೊ ಇದು ಇವತ್ತಿನ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡು ನಾಳೆ ಸಿಗ್ತೀನಿ. ಬಾಯ್. ನಾಳೆ ಇನ್ನೂ ಶಿಫ್ಟಿಂಗ್ ಇದೆ, ಬಟ್ ಇನ್ನು ಮನೆಗೆ ಹೊಸ ಒಬ್ಬೊಬ್ಬರು ಬರ್ತಿದ್ದಾರೆ. ಸೊ ಯಾವುದು ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.